ನಾಳೆ 18th ನವಂಬರ್ಗೆ ಎಲ್ಲಿ ನಾವು ಟ್ರೇಡ್ ಮಾಡಬೇಕು ಅಂತ ನೋಡೋಣ ಬ್ಯಾಂಕ್ ನಿಫ್ಟಿನ. ಸೊ ಇವತ್ತು 17th ನವಂಬರ್ಗೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿದೆ ಮತ್ತು ಮೇಲ್ಗಡೆ ಎಲ್ಲಾದರೂ ಟ್ರೇಡ್ ಆಗಿದೆ. ಸೊ ನಿನ್ನೆ ನಿಮಗೆ ನಾನು ಈ ಲೆವೆಲ್ಸ್ ಕೊಟ್ಟಿದ್ದೆ. ಸೊ ಇಲ್ಲಿ ಮಾರ್ಕೆಟ್ ಬಂದೇ ಇಲ್ಲ. ಸೊ ಅದರ ಸಿಂಪಲ್ ಆನ್ಸರ್ ಏನಂದರೆ ನೋ ಟ್ರೇಡ್ ಡೇ ಅಂತ. ಸೊ ಮೆನ್ಷನು ಮಾಡಿದ್ದೆ, ಮೇಲ್ಗಡೆ ಎಲ್ಲಾದರೂ ಹೋದರೆ ಟ್ರೇಡೇ ಮಾಡೋಕ್ಕೆ ಹೋಗ್ಬೇಡಿ. ಸೊ ಈ ದಿನ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾವತ್ತು ನೀವು ಟ್ರೇಡ್ ಮಾಡಲ್ಲ ಆವತ್ತು ದಿನ ಮೋಸ್ಟ್ ಇಂಪಾರ್ಟೆಂಟ್ ಸೈಕಾಲಜಿಕಲ್ ಪರ್ಸ್ಪೆಕ್ಟಿವ್ಗೆ. ಸೊ ಮಾರ್ಕೆಟ್ನ ಮರ್ತೇ ಬಿಡಬೇಕು ನೀವು. ಸೊ ಫಟಾಫಟ ಈಗ ನಾವು ಈ ಲೆವೆಲ್ಸ್ ನಾಳೆ ಎಲ್ಲಿ ಟ್ರೇಡ್ ಆಗುತ್ತೆ ಅಂತ ನೋಡೋಣ. ಸೊ ಇದು ಕಾಣಿಸ್ತಿದೆಯಾ ಈ ಬಾಡಿನ ಸೆಕೆಂಡ್ ಕ್ಯಾಂಡಲ್ದು, ಅಂದರೆ ಯಾವುದಿದು ಇವತ್ತು 17 ಆಯಿತಾ. ಓಕೆ, 16th ನವೆಂಬರ್ದು. 16th ಅಂದರೆ ಈ ಕ್ಯಾಂಡಲ್, 16th ನವೆಂಬರ್ ಅಲ್ಲ ಇದು ಆ್ಯಕ್ಚುಲಿ. ನೋಡೋಣ ಯಾವುದು. ಓಕೆ, 14th ನವಂಬರ್ ಕ್ಯಾಂಡಲ್. 14th ನವಂಬರ್ ಕ್ಯಾಂಡಲ್ ಬಾಡಿನ ನೀವು ಟ್ರೇಡ್ ಮಾಡಬೇಕು. ಸೊ ಹೇಗಂದರೆ ಈಗ ಮಾರ್ಕೆಟ್ ಹೈ ಪ್ರೊಬೆಬಿಲಿಟಿ ಇದೆ. ಒಂದು ಇಲ್ಲೆಲ್ಲ ಓಪನ್ ಆಗಿ ಮೇಲೆ ಹೋಗ್ಬೋದು, ಇದೊಂದು ಪ್ರಾಬಬಿಲಿಟಿ ಆಯಿತು. ಸೆಕೆಂಡ್ ಪ್ರಾಬಬಿಲಿಟಿ ಇಲ್ಲೆಲ್ಲಾದರೂ ಓಪನ್ ಆಗಿ ಈಗ ಎಷ್ಟು ಬಾಯರ್ಸ್ ಬಂದಿದ್ದಾರೆ ಅವ್ರಿಗೆ ತೆಗಿಬೋದು ಅಂದರೆ ಈ ಲೆವೆಲಲ್ಲಿ ಸಿಗ್ಬೋದು ನಿಮಗೆ. ಎಲ್ಲಿ ಅಂದರೆ ಈ ಪಾಯಿಂಟ್ ಇದೆಯಲ್ಲ, ಈ ಲೈನ್ ಪಾಯಿಂಟಲ್ಲಿ. ಸೊ ಇಲ್ಲಿ ನೀವು ಸೆಲ್ಲಿಂಗ್ನ ಪ್ರಿಫರ್ ಮಾಡ್ಬೋದು. ಸೊ ನಿಮ್ಮ ಟಾರ್ಗೆಟ್ ಇರುತ್ತೆ ಇದು, ಈ ಹೋಲ್ ಲೈನ್ ಅಂದರೆ ಈ ಹೋಲ್ ಬಾಡಿ ನಿಮ್ಮ ಟಾರ್ಗೆಟ್ ಇರುತ್ತೆ. ಸೊ ಇದು ಕ್ಯಾಪ್ಚರ್ ಮಾಡ್ಕೋದು. ಈ ರೇರ್ ಕೇಸಲ್ಲಿ ಮಾರ್ಕೆಟ್ ಇಲ್ಲೆಲ್ಲಾದರೂ ಓಪನ್ ಆಯ್ತಪ್ಪ, ಗ್ಯಾಪ್ ಡೌನ್ ಇಷ್ಟಾಗಲ್ಲ. ಸೊ ನೀವು ಇಲ್ಲೇನಾದರೂ ಮಾರ್ಕೆಟ್ ಸಿಕ್ಕಿದ್ರೆ ಬಾಯಿಂಗ್ನ ಪ್ರಿಫರ್ ಮಾಡ್ಬೋದು. ಸೊ ಬಾಯ್ ಸೈಡ್ ನೀವು ಹೋಗ್ಬೋದು. ಸೊ ನೆಕ್ಸ್ಟ್ ಇನ್ನೊಂದು ಕೇಸ್ ಯಾವುದಿರುತ್ತೆ, ಇನ್ ಬಿಟ್ವೀನ್ ಏನಾದರೂ ಮಾರ್ಕೆಟ್ ಓಪನ್ ಆಯ್ತಪ್ಪ. ಸೊ ಬಿಟ್ವೀನ್ ಏನಾದರೂ ಮಾರ್ಕೆಟ್ ಓಪನ್ ಆದರೆ ಸೊ ನೀವು ಬಾಯ್ ಸೈಡ್ ತೊಗೊಳಕ್ಕೆ ಹೋಗಬೇಡಿ. ಬಾಯಿಂಗ್ ಬಿಟ್ವೀನ್ ಓಪನ್ ಆದರೆ ಬಾಯ್ ಸೈಡ್ ಮಾಡೋಕ್ಕೆ ಹೋಗಬೇಡಿ. ಇಫ್ ಬಿಟ್ವೀನ್ ಓಪನ್ ಆಗಿ ಸೆಲ್ ಸೈಡ್ ಪ್ರಿಫರ್ ಮಾಡ್ಬೋದು ನೀವು. ಇಲ್ಲಿ ಸೆಲ್ ಮಾಡ್ಬೋದು, ಆದರೆ ಬಾಯ್ ಸೈಡ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದು ಲೆವೆಲ್ಸು ಮತ್ತು ಈ ಥರ ನಾಳೆ ಟ್ರೇಡ್ ಮಾಡಬೇಕು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಸೈಕಾಲಜಿಕಲ್ ಪಾಯಿಂಟ್ ಅಂದರೆ, ಸೊ ಮಾರ್ಕೆಟ್ ಇವತ್ತು ಮೇಲ್ಗಡೆ ಓಪನ್ ಆಗಿದೆ. ಸೊ ಅಂದರೆ ನಾನು ಎಸ್ಟರ್ಡೇನೂ ಹೇಳಿದ್ದೆ ನಿಮಗೆ, ನಿನ್ನೆ ಹೇಳಿದ್ದೆ ನೋ ಟ್ರೇಡ್ ಡೇ ಅಂತ ಹೇಳಿದ್ದೆ. ಯಾಕಂದರೆ ನಿಮ್ಮ ಝೋನಲ್ಲೇ ಇಲ್ಲ ಅಂದರೆ ಸುಮ್ಮನೆ ಮಾರ್ಕೆಟಿಗೆ ಹೊಸ ಲೆವೆಲ್ ಕ್ರಿಯೇಟ್ ಮಾಡಿ ನಾನು ಇವತ್ತು ಟ್ರೇಡೇ ಮಾಡಬೇಕು, ನಾನು ನಿನ್ನೆ ಮಾಡಿದ ಲಾಸ್ನ ರಿಕವರ್ ಮಾಡಬೇಕು ಅಂತ ಮಾಡೋಕ್ಕೆ ಹೋದರೆ ಸೊ ವೇಸ್ಟ್ ಅದು. ಸೊ ನಾನಿದು 4 years ಆಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಿದ್ದೆ. ಸೊ ಪ್ಲೀಸ್ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ, ಲಾಸಲ್ಲೇ ಇರ್ತೀರ ನೀವು.